ಹಲೋ ಫ್ರೆಂಡ್ಸ್, ಬನ್ನಿ ನಾನಿವತ್ತು ವೆಜ್ ಮೋಮೋಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ಹೊರಗಡೆ ಟೇಸ್ಟ್ ಮಾಡಿರ್ತೀರಾ, ತುಂಬ ಚೆನ್ನಾಗಿ ಅನಿಸಿರುತ್ತೆ. ಆದರೂ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡೋಣ ಅಂತ ಎಲ್ರಿಗೂ ಅನಿಸಿರುತ್ತೆ. ಹಾಗಾಗಿ ನಾನಿವತ್ತು ವೆಜ್ ಮೋಮೋಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ಗೆ ನಾವು ಮೈದಾ ಹಸಿಟ್ಟನ್ನೆಲ್ಲ ಕಲಿಸ್ಕೊಂಬಿಡೋಣ. ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಮೈದಾ ಹಸಿಟ್ಟು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು. ನಾನು ಕೋಲ್ಡ್ ವಾಟರ್ ತೊಗೊಂಡಿದ್ದೀನಿ, ಫ್ರಿಡ್ಜ್ ವಾಟರು. ಮೈದಾ ಹಸಿಟ್ಟನ್ನೆಲ್ಲ ನಾನು ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ವಿತೌಟ್ ವಾಟರು ನಾವು ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಆಮೇಲೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ, ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ನಾನಿಲ್ಲಿ ಕೋಲ್ಡ್ ವಾಟರ್ನ ಯೂಸ್ ಮಾಡ್ತಾಯಿದ್ದೀನಿ, ಫ್ರಿಡ್ಜ್ ವಾಟರು. ತುಂಬ ಅಂದರೆ ತುಂಬ ಕೋಲ್ಡ್ ಇದೆ. ನಾನು ಏನಕ್ಕೆ ಅಂತ ಕೋಲ್ಡ್ ವಾಟರ್ ಯೂಸ್ ಮಾಡಿದ್ದು ಏನಕ್ಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಮತ್ತು ಇದನ್ನು ನಾವು ನೆನೆಯೋದಕ್ಕೆ ಬಿಡ್ತೀವಿ. ನೋಡಿ, ನಾನು ಚೆನ್ನಾಗಿ ನಾದ್ತಾ ಇದ್ದೀನಿ. ನೆನೆಯೋದಕ್ಕೂ ಬಿಡೋದಕ್ಕೂ ಮುಂಚೆ ಮತ್ತೆ ಚೆನ್ನಾಗಿ ನಾದ್ತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಂಡ್ರೆ ಮೋಮೋಸ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನಾವು ಟ್ವಿಸ್ಟ್ ಮಾಡಿದಾಗ ಒಂಥರ ಅಷ್ಟು ನೈಸಾಗಿ ಕಾಣಿಸಲ್ಲ, ಸ್ವಲ್ಪ ರಫಾಗಿ ಕಾಣಿಸುತ್ತೆ. ನೆಂದಮೇಲೆ ಅದು ಅಷ್ಟು ರಫ್ ಆಗಿರೋದಿಲ್ಲ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿದೆ ಅಂತ. ಇದನ್ನು ಮತ್ತೆ ನಾವು ಒಂದು ಬಟ್ಟೆ ಕ್ಲೋಸ್ ಮಾಡಿ ನೆನೆಸೋದಕ್ಕೆ ಬಿಡೋಣ. ಯಾವುದೇ ಕಾರಣಕ್ಕೂ ಹಿಟ್ಟು ಮೇಲೆ ಎಣ್ಣೆ ಸವರಿ ಆಗಲಿ ಅಥವಾ ಒದ್ದೆ ಬಟ್ಟೆನಲ್ಲಿ ನೀವು ನೆನೆಸೋದಕ್ಕೆ ಇಡಬೇಡಿ. ಡ್ರೈ ಕ್ಲಾತಲ್ಲೇ ನೆನೆಯೋದಕ್ಕೆ ಬಿಡಿ. ಅದು ನೆನೆಯೋಷ್ಟರಲ್ಲಿ ನಾವು ಸ್ಟಫಿಂಗ್ಸ್ಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ನಾನಿವಾಗ ಇದಕ್ಕೆ ಒಂದು ಕ್ಯಾಬೇಜ್, ಪೂರ್ತಿಯಾಗಿರೋದು ಒಂದು ಕ್ಯಾಬೇಜ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುರಿದಿರೋಂಥ ಕ್ಯಾರೆಟು, ಈರುಳ್ಳಿ ಸ್ವಲ್ಪ, ಉಪ್ಪು ರುಚಿಗೆ ಸ್ವಲ್ಪ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಒಂದು ಪ್ಯಾನ್ನ ಬಿಸಿಗೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನಾನಿವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಸೀಸ್ಕೊಳ್ಳೋದಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿರಲ್ಲ. ಇವಾಗ ನಾನು ಇದಕ್ಕೆ ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಹಾಕಿನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಆದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ತಿನ್ನುವಾಗ ಸಿಗ್ತಾಯಿದ್ರೆ ಬಾಯಿನಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾಯಿಲ್ಲ, ಹಚ್ಚಾಕಿರೋಂಥದ್ದು ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪನೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನಿವಾಗ ಒಂದು 4 ಹಸಿಮೆಣಸಿನ್ಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಆಪ್ಷನಲ್. ಇದನ್ನು ಚಟ್ನಿ ಜೊತೆ ತಿನ್ನೋದ್ರಿಂದ ಅದು ಚಟ್ನಿನಲ್ಲಿ ಖಾರ ಇರುತ್ತೆ, ಹಾಗಾಗಿ ಇಲ್ಲಿ ಆಪ್ಷನಲ್ಲು. ಮತ್ತು ನಾನು ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ತುರಿದಿರೋಂಥ ಕ್ಯಾರೆಟ್ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕ್ಯಾಬೇಜ್ ಹಾಕ್ತಾಯಿದ್ದೀನಿ. ಈ ಜಾಗದಲ್ಲಿ ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಹೂಕೋಸು ಕೂಡ ಹಾಕ್ಕೊಳ್ಬೋದು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆ ಕೂಡ ಹಾಕ್ಕೊಳ್ಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೋಮೋಸು ಚಟ್ನಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ರೆಸಿಪಿ ಕೂಡ ಡಿಸ್ಕ್ರಿಪ್ಷನಲ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ, ಅದು ಕೂಡ ವಿಡಿಯೋ ರೆಫರ್ ಮಾಡಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಇಷ್ಟೊಂದಿದೆ ಅಂತ ಅಂದ್ಕೊಳ್ಬೇಡಿ. ಹೂಕೋಸು ಅದು ಬೆಂದಮೇಲೆ ತುಂಬ ಕಡಿಮೆ ಆಗುತ್ತೆ. ಎಷ್ಟಿದೆಯೋ ಅದರದಲ್ಲಿ ಅರ್ಧ ಆಗೋಷ್ಟು ಆಗುತ್ತೆ. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಹಿಟ್ಟು ಕಲಸುವಾಗ ಕೂಡ ಸ್ವಲ್ಪ ಉಪ್ಪು ಹಾಕಿದ್ವಿ, ಹಾಗಾಗಿ ಉಪ್ಪು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಮೋಮೋಸು. ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ಟೇಸ್ಟಿಯಾಗಿ ಕೂಡ ಇರುತ್ತೆ, ಇನ್ನೂ ಹೆಲ್ದಿಯಾಗಿ ಕೂಡ ಇರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇದನ್ನು ಇವಾಗ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ. ಜಸ್ಟ್ ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕಷ್ಟೇ ನೀರು ಹಾಕ್ತಾಯಿದ್ದೀನಿ. ಯಾಕಂತಂದರೆ ಇದು ಮತ್ತೆ ಮುಚ್ಚಿ ಬೇಯಿಸ್ತೀವಿ. ಆ ಹಬೆ ನೀರಲ್ಲೇ ಎಲ್ಲ ಬೆಂದೋಗುತ್ತೆ. ನೀರು ಹಾಕೋ ಅವಶ್ಯಕತೆ ಇರಲ್ಲ. ಸ್ಟಫಿಂಗ್ ಯಾವಾಗಲೂ ಡ್ರೈ ಆಗಿದ್ರೇ ಚೆನ್ನಾಗಿರುತ್ತೆ. ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ. ನೋಡಿ, ಒಂದು 5 ನಿಮಿಷ ಆದಮೇಲೆ
ಈ ಸ್ಟಫಿಂಗ್ ಎಲ್ಲ ರೆಡಿಯಾಗಿರುತ್ತೆ. ಇದನ್ನು ಮತ್ತೆ ತಿರುಗಿಸ್ಕೊಳ್ಳೋಣ. ನೋಡಿ ಸ್ಟಫಿಂಗ್ ಎಲ್ಲ ಆಗಿದೆ. ಇವಾಗ ಮೋಮೋಸ್ ಹಿಟ್ಟೆಲ್ಲ ಕಲಸಿಟ್ಟಿದ್ವಲ್ಲ ಅದು ನೋಡೋಣ. ನೋಡಿ ಎಷ್ಟು ಸಾಫ್ಟಾಗಿದೆ ಇದು ನೆಂದ ಮೇಲೂ ಕೂಡ ನಾನು ಚೆನ್ನಾಗಿ ನಾದ್ತಾ ಇದ್ದೀನಿ. ಮೋಮೋಸ್ ಯಾವತ್ತೂ ಅಷ್ಟೇ ಚೆನ್ನಾಗಿ ನಾದ್ಕೊಂಡು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಅಷ್ಟು ಗಟ್ಟಿ ಅನಿಸೋದಿಲ್ಲ ಮೋಮೋಸ್ ತಿನ್ನುವಾಗ. ನೋಡಿ ನಾನು ಏನಕ್ಕೆ ಈ ರೀತಿ ಕೈ ತೋರಿಸ್ದೆ ಅಂತಂದರೆ, ನಾನು ಕಲಿಸುವಾಗ ಕೋಲ್ಡ್ ವಾಟ್ರ್ ಹಾಕಿದ್ನಲ್ವ, ಅದಕ್ಕೆ ನೋಡಿ ಕೋಲ್ಡ್ ವಾಟ್ರ್ ಹಾಕ್ಕೊಂಡು ಕಲಿಸಿದ್ರೆ ಕೈಗೆ ಅಂಟಲ್ಲ ಹಿಟ್ಟು. ಒಂಚೂರು ನಾನಿಲ್ಲಿ ಎಣ್ಣೆ ಆಗಲಿ ಬೆಣ್ಣೆ ಆಗಲಿ ಏನೂ ಹಾಕಿಲ್ಲ ಕೈಗೆ. ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ, ಎಷ್ಟು ಸಾಫ್ಟಾಗಿದೆ ನೋಡಿ. ನೋಡಿ ಇವಾಗ ಈ ರೀತಿ ಟ್ವಿಸ್ಟ್ ಮಾಡಿದ್ರೆ ಆವಾಗಲೇ ಒಂಥರ ಲೇಯರ್ ಥರ ಬರ್ತಾಯಿತ್ತಲ್ಲ, ಆ ರೀತಿ ಇಲ್ಲ. ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ. ಮತ್ತೆ ಇದನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಹಿಟ್ಟನ್ನ ಒಣಗ್ಸೋದಕ್ಕೆ ಹೋಗಬೇಡಿ. ಇವಾಗ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಉಂಡೆಗಳು ಮಾಡ್ಕೊಳ್ಳೋಣ. ಮೋಮೋಸ್ಗೆ ಯಾವ ಸೈಜ್ ಬೇಕೋ ಅಷ್ಟು ನೋಡಿಕೊಂಡು ಉಂಡೆಗಳು ಮಾಡ್ಕೊಳ್ಳಿ. ಹೊಸಿದ್ರೆ ಕಾರ್ನರೆಲ್ಲ ಬಿಟ್ಕೊಳ್ಬಾರ್ದು, ಅಷ್ಟು ನೈಸಾಗಿ ಉಂಡೆಗಳ್ನ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಹೊಸ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ಹೊಸ್ಕೊಳ್ಳಿ. ಯಾಕಂತಂದರೆ ಮೋಮೋಸ್ನ ಫೋಲ್ಡ್ ಮಾಡೋದ್ರಿಂದ ಅದು ಡಬಲ್ ಆಗುತ್ತೆ. ಫೋಲ್ಡ್ ಮಾಡಿದಾಗ ಆ ಕಡೆ ಸ್ವಲ್ಪ ಬೇಯಲ್ಲ ಬೇಗ. ಆದಷ್ಟು ತೆಳುವಂದರೆ ತೆಳುವಾಗೆ ಹೊಸ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ಹೊಸ್ಕೊಳ್ಳಿ. ನೋಡಿ ನಾನು ಒಂದು ಚಿಕ್ಕ ಉಂಡೆನಲ್ಲಿ ಎಷ್ಟು ಅಗಲವಾಗಿ ಹೊಸ್ತಿದ್ದೀನಿ ಅಂತ. ಇದಕ್ಕೆ ಇವಾಗ ಸ್ಟಫಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಸೆಂಟ್ರ್ನಲ್ಲಿ. ಎಷ್ಟು ಸ್ವಲ್ಪನೇ ಹಾಕ್ಕೊಳ್ಳಿ ಫೋಲ್ಡ್ ಮಾಡೋದ್ರಿಂದ. ನೋಡಿ ನಾನು ಸ್ಟಫಿಂಗ್ ಒಂದು 4 ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಡಿಸೈನ್ ಬೇಕು ಅನ್ಸುತ್ತೋ ಆ ಡಿಸೈನಲ್ಲಿ ನೀವು ಮೋಮೋಸ್ನ ಮಾಡ್ಕೊಳ್ಳಿ. ನೋಡಿ ನಾನು ಸೆಂಟ್ರ್ನಲ್ಲಿ ಸ್ಟಫಿಂಗ್ ಹಾಕಿ ಎಲ್ಲ ಫೋಲ್ಡ್ ಮಾಡಿ ಸೆಂಟ್ರಿಗೆ ಕಾರ್ನರಲ್ಲಿ ಈ ರೀತಿ ಮಡಿಸ್ತಾ ಇದ್ದೀನಿ. ನಿಮಗೆ ಗೊತ್ತಿರ್ಬೋದು, ನಾವು ಕರ್ಜಿಕಾಯಿ ಎಲ್ಲ ಕಟ್ತೀವಲ್ಲ ಅದೇ ಥರ ನಾನು ಮಾಡ್ತಾ ಇರೋದು. ಕರ್ಜಿಕಾಯಿ ಕಡುಬಿಗೆಲ್ಲ ನಾವು ಮನೆಯಲ್ಲೇ ಶೇಪ್ ಕೊಡ್ತೀವಲ್ಲ ಆ ಥರ. ಇದು ಒಂದು ಡಿಸೈನು. ನಾನಿಲ್ಲಿ ಒಂದು 4 ಡಿಸೈನ್ ತೋರಿಸ್ತಾ ಇದ್ದೀನಿ, 4ರಿಂದ 5. ನೋಡಿ ಇದು ಸೆಕೆಂಡ್ ಡಿಸೈನು. ಇದು ಆ್ಯಕ್ಚುಯಲ್ ಮೋಮೋಸ್ ಡಿಸೈನು. ಸೆಂಟ್ರ್ನಲ್ಲಿ ಸ್ಟಫಿಂಗ್ ಹಾಕಿ ಒಂದೇ ಸೈಡಿಂದ ಈ ಥರ ಫೋಲ್ಡ್ ಮಾಡ್ಕೊಂಡು ಬರಬೇಕು. ಒಂದು ಸೈಡಿಂದ ಮಾತ್ರ ಫೋಲ್ಡ್ ಮಾಡ್ಕೊಳ್ಬೇಕು. ಮತ್ತು ಲಾಸ್ಟಲ್ಲಿ ಈ ರೀತಿ ಟರ್ನ್ ಮಾಡಿದ್ರೆ ಅದು ಮೋಮೋಸ್ ಡಿಸೈನ್ ಆಗುತ್ತೆ. ಇದು ಆ್ಯಕ್ಚುಯಲ್ ಒರಿಜಿನಲ್ ಮೋಮೋಸ್ ಡಿಸೈನ್ ಇದು. ನೆಕ್ಸ್ಟ್ ಡಿಸೈನು ನೋಡಿ, ಈ ಥರ ನಾನು ಸ್ಟಫಿಂಗೆಲ್ಲ ಹಾಕ್ಕೊಂಡು ಸೆಂಟ್ರಲ್ಲಿ ಮಾತ್ರ ನಾನು ಮಡ್ಚ್ಕೊಂಡಿದ್ದೀನಿ, ಪ್ರೆಸ್ ಮಾಡ್ಕೊಂಡಿದ್ದೀನಿ. ಮತ್ತು ಕಾರ್ನರಲ್ಲಿ ಈ ರೀತಿ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಅದೊಂದು ಸೆಂಟ್ರಲ್ಲಿ ಮಡ್ಚಿದ್ವಲ್ಲ ಅದಕ್ಕೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದೊಂಥರ ಡಿಸೈನು. ನೋಡಿ ಕನ್ಫ್ಯೂಷನ್ ಆಗೋದು ಬೇಡ. ಇದನ್ನು ನೋಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತು ಇದು ಫೋಲ್ಡ್ ಮಾಡಿರೋದೆಲ್ಲ ಒಂದು ಸೈಡ್ ಬರಬೇಕು, ಇನ್ನೊಂದು ಕಡೆ ಫೋಲ್ಡ್ ಮಾಡಿರೋದು ಅಪೋಸಿಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಎರಡು ಒಂದೇ ಕಡೆ ಮಾಡ್ಕೊಳ್ಳಿ. ಇದು ಇನ್ನೊಂದು ಥರ ಡಿಸೈನು. ನಾನು ಸ್ಟಫಿಂಗ್ ಎಲ್ಲ ಹಾಕಿ ತುಂಬಿ ಎಲ್ಲ ಕಾರ್ನರೆಲ್ಲ ಫೋಲ್ಡ್ ಮಾಡಿಕೊಂಡು ಈ ಥರ ಉಲ್ಟಾಯಿಂದ ತಿರುಗಿಸಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದು ಒಂದು ಡಿಸೈನು. ನೋಡಿ ಇದು 2 ಬೆರಳುಗಳ ಮಧ್ಯೆ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಬೇಕು. ಸ್ಟಫಿಂಗ್ ಯಾವುದೇ ಕಾರಣಕ್ಕೂ ಲಾಸ್ಟಲ್ಲಿ ಕಾರ್ನರೆಲ್ಲ ಬರೋಂಗೆ ಹಾಕೊಳ್ಳೋಕೆ ಹೋಗಬೇಡಿ, ಅದು ಕರೆಕ್ಟಾಗಿ ಲಾಕ್ ಆಗೋದಿಲ್ಲ ಹಿಟ್ಟು. ನೋಡಿ ಒಂದು ಸೈಡಿಂದ ಒಂದು ಸರಿ, ಇನ್ನೊಂದು ಸೈಡಿಂದ ಇನ್ನೊಂದು ಸರಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಫೋಲ್ಡ್ ಮಾಡಿಕೊಂಡು ಇದು ಪೂರ್ತಿ ಮಾಡ್ಕೊಳ್ಬೇಕು. ಎಷ್ಟು ಅಗಲವಾಗಿ ಹೊಸ್ತಿರ್ತೀರೋ ಅಷ್ಟು ಅಗಲವಾಗಿ. ಇದು ಒಂದು ಡಿಸೈನು. ಒಂದು ಸರಿ ಬಲಗಡೆಯಿಂದ ತೊಗೊಂಡ್ರೆ ಇನ್ನೊಂದು ಸರಿ ಎಡಗಡೆಯಿಂದ ತೊಗೊಂಡು ಫೋಲ್ಡ್ ಮಾಡಬೇಕು. ಇದೊಂದು ಡಿಸೈನು. ಇದು ನಮ್ಮ ಮನೆಯಲ್ಲಿ ಮೋಮೋಸ್ ಎಲ್ಲ ಬೇಯಿಸೋದಕ್ಕೆ ಮೌಲ್ಡ್ ಇಲ್ಲ, ಹಾಗಾಗಿ ನಾನು ಈ ಥರ ಜಾಲರ ತೊಗೊಂಡಿದ್ದೀನಿ. ಇದೆಲ್ಲ ಸೊಪ್ಪು ಬಸಿತಾರಲ್ಲ ಆ ಜಾಲರ ಇದು. ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೀನಿ. ಇದು ಫುಲ್ಲು ಎಣ್ಣೆ ಸವರ್ತಾ ಇದ್ದೀನಿ. ಎಣ್ಣೆ ಸವರಿದ್ರೆ ಚೆನ್ನಾಗಿರುತ್ತೆ, ಕಚ್ಕೊಳ್ಳೋದಿಲ್ಲ ಜಾಲರದ ಮೇಲೆ. ಇವಾಗ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ಆ ಮೋಮೋಸ್ ಎಲ್ಲ ಇಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಹಬೆನಲ್ಲಿ ಬೇಯಿಸಬೇಕು. ಸೊ ಯಾವುದು ಹೋಲ್ ಇರೋವಂಥದ್ದೇ ತಗೊಳ್ಳಿ ನೀವು ಮೌಲ್ಡು. ನೋಡಿ ನಾನೊಂದು ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಆದಮೇಲೆ ನಾನು ರೆಡಿ ಮಾಡ್ಕೊಂಡಿರೋಂಥ ಮೋಮೋಸ್ ಇಡ್ತಾಯಿದ್ದೀನಿ. ಹಬೆನಲ್ಲೇ ಬೇಯುತ್ತಿದ್ದು, ಮತ್ತು ಇದಕ್ಕೆ ಮತ್ತೆ ಮೇಲ್ಗಡೆ ಎಣ್ಣೆ ಎಲ್ಲ ಏನೂ ಬೇಡ, ಹಬೆನಲ್ಲೇ ಬೇಯಿಸಿ. ನೋಡಿ ಈ ಥರ ಕ್ಲೋಸ್ ಮಾಡಿ ಲೋಯಿಂದ ಹೈಗೆ ಮೀಡಿಯಮಲ್ಲಿಟ್ಟು ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಳ್ಳಿ. ಮೋಮೋಸು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೋಮೋಸು. ಇದನ್ನು ಈ ರೀತಿ ಚಟ್ನಿ ಜೊತೆ ತಿಂದರೆ
ತುಂಬಾ ಚೆನ್ನಾಗಿರುತ್ತೆ. ಈ ಚಟ್ನಿ ರೆಸಿಪಿ ಕೂಡ ನಾನು ಡಿಸ್ಕ್ರಿಪ್ಷನಲ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿದ್ದೀನಿ, ಅದು ಕೂಡ ಚೆಕ್ ಮಾಡಿ. ನೋಡಿ ನಾನೊಂದು 4-5 ಡಿಸೈನ್ ತೋರಿಸಿದ್ನಲ್ಲ ಅದೆಲ್ಲ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ನಾನೊಂದು ತೆಗೆದು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಆ್ಯಕ್ಚುಲಿ ತುಂಬ ಬಿಸಿ ಇದೆ ಇದು. ಚಟ್ನಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅದು ಆಗಿರುತ್ತೆ ಒಳಗಡೆ ಸ್ಟಫಿಂಗ್ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ತುಂಬ ಬಿಸಿ ಇದೆ. ಬಿಸಿ ಇವಾಗ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ಲೈಕ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.